ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಈವ್ನಿಂಗ್. ಆ್ಯಕ್ಚುಲಿ ಬ್ಲಾಗ್ ಮಾಡೋ ಪ್ಲ್ಯಾನೇ ಇಲ್ಲ. ಪೂಜೆ ಮಾಡಿ ಆಯಿತು. ಸೊ ಒಂದು ಫಿಲಮ್ ನೋಡೋಣ ಅಂತ ಕೂತ್ಕೊಂಡಿದ್ದೆ. ಮತ್ತು ಅಡುಗೆ ಮಾಡೋ ಥರ ಎಲ್ಲ ಏನಿರಲಿಲ್ಲ, ಬ್ಲಾಗ್ ಮಾಡೋ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ಅವಾಗೂ ಒಂದು ಕಮೆಂಟ್ ನೋಡಿದೆ ನಾನು. ಸೊ ಏನಂತ ಹೇಳ್ತೀನಿ. ಸೊ ಅದರಿಂದ ಸರಿ ಅಂದ್ಬಿಟ್ಟು ಹಂಗೆ ಬ್ಲಾಗ್ ಶುರು ಮಾಡೋಣ ಇರು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಏನಾದರೂ ಕಮೆಂಟ್ ಅಂತ ಒಂದು ಸ್ವಲ್ಪ ತಾದ್ಮೇಲೆ ಹೇಳ್ತೀನಿ. ಇವಾಗ ಬಂದು ಮಧ್ಯಾಹ್ನನೇ ನಾನು ಅಡುಗೆಗೆ ರೆಡಿ ಮಾಡಿದ್ದೆ. ಇದು ಬಂದು ಗುರುವಾರದ ಬ್ಲಾಗು. ಸೊ ನಾನು ಯೂಶಲಿ ಗುರುವಾರ ಪೂಜೆ ಮಾಡ್ತೀನಿ. ಸಾಯಿಬಾಬಾ ಮತ್ತು ಗುರು ರಾಘವೇಂದ್ರ ಎಲ್ಲ ಮಿಕ್ಸ್ ಮಿಕ್ಸ್ ದೇವ್ರುಗಳು ಎಲ್ಲರೂ ಅನ್ನೋ ಥರ ಸೊ ಪೂಜೆ ಮಾಡ್ತೀನಿ. ಮತ್ತು ಶುಕ್ರವಾರ ಬೆಳಗ್ಗೆನೇ ದೀಪ ಹಚ್ಚ ಕರೆಕ್ಟ್ ಆಗುತ್ತೆ ಅನ್ನೋ ಥರ. ಕೆಲವು ಶುಕ್ರವಾರ ವಾರ ಅಂತ ಮಾಡಿದ್ರೆ ನಾನು ಗುರುವಾರನೇ ಮಾಡ್ತೀನಿ. ಸೊ ಹೀಗೆ ಇನ್ನು ಮಧ್ಯಾಹ್ನ ಅಡುಗೆ ಬಂದು ಬಸ್ಸಾರು ಮಾಡಿದ್ದೆ. ಸೊ ಬಸ್ಸಾರು ಸೊಪ್ಪಿನ ಪಲ್ಯ ಮಾಡಿದೆ, ತೋರಿಸ್ತೀನಿ. ಇವಾಗ ಒಂದು ಸಾಂಬಾರು ಬಿಸಿ ಮಾಡಿದೆ, ಅದಕ್ಕೆ ಇಲ್ಲಿ ಎತ್ತಿಟ್ಟೆ. ಸೊ ಹಂಗೆ ಮಾಡ್ತಾ ಇರೋದು. ನೀನು ಈ ಕಡೆ ಕಾಳುಗಳೆಲ್ಲ ನೆನೆ ಹಾಕಬೇಕು ಇವಾಗ ಇಲ್ಲಿ. ಆಮೇಲೆ ಇನ್ನೂ ಟೈಮ್ 7:15, ಆಮೇಲೆ ನೆನೆ ಹಾಕೋಣ ಅಂದ್ಕೊಂಡು ಸುಮ್ಮನೆ ಅದೇ. ಸಾಂಬಾರ್ಗೊಂದು ಪ್ಲೇಟ್ ಮುಚ್ಚಬೇಕು. ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಈ ಕಡೆ ಸೊಪ್ಪಿನ ಪಲ್ಯ ಮಾಡಿದ್ನಲ್ಲ ಬಿಸಿಗೆ ಇಟ್ಟಿದ್ದೀನಿ. ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಮಧ್ಯಾಹ್ನ ಅನ್ನ ಮಾಡಿದ್ದೆ. ಸೊ ಅನ್ನ ತಿಂದಿದ್ದಾಯಿತು. ಇವಾಗ ಒಂದು ಸ್ವಲ್ಪ ಪರಿ ಏಕೆ ಹಾಗೆ ಒಂದು 3 ಕಟ್ ಹಾಕ್ಬಿಟ್ಟು ಮಾಡಿದ್ದೀನಿ. ನೀನು ಸೊಪ್ಪಿನ ಪಲ್ಯ ಮಧ್ಯಾಹ್ನ ಬರೀ ಸೊಪ್ಪೆ ಜಾಸ್ತಿ ತಿಂದೆ. ಸೊಪ್ಪು ತಿನ್ನಂಗೆ ಆಗ್ಬಿಟ್ಟಿತ್ತು ನಂಗೆ, ತುಂಬ ದಿನ ಆಗಿತ್ತು. ಇವಾಗ ಒಂದು 2 ಮುದ್ದೆ ಮಾಡ್ತು ಅಂತಂದರೆ ಆಗುತ್ತೆ. ಸೊ ಇನ್ನು ಫಿಲಮ್ಗಳು ಹುಡುಕ್ತಾ ಇದ್ದೀನಿ. ಯಾವ ಫಿಲಮ್ ನೋಡೋಣ ಏನು ಎತ್ತ ಅಂತೆಲ್ಲ ಹಂಗೆ ಹುಡುಕ್ತಾ ಇದ್ದೆ. ಟೈಮ್ ಬಂದು 7:15. ಇವಾಗ ಹೆಂಗೆ ಅಂದರೆ ಬೇಗ ಊಟ ಮಾಡ್ಕೊಂಡು ಬಿಡ್ತೀವಿ. ಸೊ ತುಂಬ ಇನ್ನು ಲೇಟಾಗಿ ಊಟ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿಲ್ಲ. ಖುಷಿ ಮತ್ತು ಸೋಮ್ ಇಬ್ಬರು ಅದೇ ಅವಳನ್ನ ಸ್ವಿಂಗ್ ಅಂತ ಹೇಳ್ತೀರಾ ಕರ್ಕೊಂಡೋಗೋರೆ. ಇಲ್ಲಿ ಈ ಮೇಡಮು ಯಾರು ಬಂದರೆ ಸಾಕು ಅಂತ ಶುರು ಮಾಡ್ಕೊಂಡ್ಬಿಡ್ತಾಳೆ. ಸೊ ಯಾಕಪ್ಪ ವ್ಲಾಗ್ ಶುರು ಮಾಡಿದೆ ಅಂತ ಅಂದರೆ ಹಿಂಗೆ ಕಮೆಂಟ್ ನೋಡ್ತಾ ಇದ್ದೆ. ಇವತ್ತು ಒಂದು ವಿಡಿಯೋ ಹಾಕಿದ್ದೆ, ವ್ಲಾಗ್ ಹಾಕಿದ್ದೆ. ಏನಂತಂದರೆ ಒಬ್ಬ ವ್ಯೂವರ್ ನನಗೆ ಚಾಲೆಂಜ್ ಮಾಡಿದರೆ, ಡೈಲಿ ವ್ಲಾಗ್ ಹಾಕೋಕ್ಕಾಗುತ್ತಾ ನಿಖಿತಾ ನಿಮ್ಮ ಕೈಲಿ ಚಾಲೆಂಜ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ನನಗೆ ಹೇಳ್ತಾ ಇದ್ದೆ, ನನಗೆ ಯಾರು ಚಾಲೆಂಜ್ ಮಾಡಬೇಕು ಫ್ರೆಂಡ್ಸ್, ಚಾಲೆಂಜಾ ಅಂತ ಹೇಳಿದ್ರೆ ಸಾಕು, ನನಗೆ ಅದಾಗದೇ ಇದ್ದರೂ ನಾನು ಅದನ್ನು ಮಾಡಿ ತೀರ್ಸೋವರೆಗೂ ನಾನು ಅದನ್ನು ಬಿಡಲ್ಲ. ಸೊ ಚಾಲೆಂಜ್ ಅಂತ ಹೇಳಿದ್ದಾರೆ. ಚಾಲೆಂಜಿಗೆ ತೊಗೊತೀನಿ. ಖಂಡಿತ ನಾನು ಎಷ್ಟಾಗುತ್ತೆ ಅಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ವ್ಲಾಗು ಕಂಟಿನ್ಯೂಸ್ ಆಗಿ ಮಾಡೋ ಥರ ಏನಿಲ್ಲ. ಸೊ ಹಂಗೆ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಆಮೇಲೆ ಹಾಗೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಆದರೆ ನಾಳೆನೂ ವ್ಲಾಗ್ ಹಾಕ್ತೀನಿ. ನೋಡೋಣ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಸ್ಸಾರ ಜೊತೆಗೆ ಮಾವಿನ ಹಣ್ಣು ತಿಂದರೆ ಸಖತ್ತಾಗಿರುತ್ತೆ. ಒಂದು ಮಾವಿನ ಹಣ್ಣು ಸಜ್ಜೆ ಇದೆ, ಏನೋ ಮಾಡಿಕೊಂಡು ನೋಡೋಣ ಹೆಂಗಾಗುತ್ತೆ ಏನು ಅಂತ. ಸೊ ಓಕೆ, ನಾನು ಮತ್ತೆ ಆದರೆ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಂದರೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಮುದ್ದೆಗಿಟ್ಟಿದ್ದೀನಿ. ಸುಮಾರು ಜನ ಈ ಮುದ್ದೆ ಕೋಲ್ ಕೇಳ್ತಾರೆ, ತಿರುವುದಕ್ಕೆ ಬೇಕು ನಿಖಿತಾ, ಚೆನ್ನಾಗಿದೆ, ಇದ್ರ ಲಿಂಕ್ ಇದ್ರೆ ಕೊಡಿ ಅಂತ. ಇದ್ರ ಲಿಂಕ್ನ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಬೇಕಿದ್ರೆ ಚೆಕ್ ಮಾಡಿ. ಇದು ಆನ್ಲೈನಲ್ಲೂ ಇದೆ. ಆ್ಯಕ್ಚುಲಿ ನಾನು ಆಫ್ಲೈನ್ ತೊಗೊಂಡಿದ್ದು ಉಕ್ಕುಳದ ಮಾರಮ್ಮ ದೇವಸ್ಥಾನ ಅಂತ ಹೇಳ್ತಾರೆ, ಅಲ್ಲೂ ಹೋದಾಗ ತೊಗೊಂಡಿದ್ದೆ. ಆ್ಯಕ್ಚುಲಿ ಇದು ಆನ್ಲೈನಲ್ಲೂ ಇದೆ, ಅಮೆಝಾನಲ್ಲಿದೆ. ಸೊ ಅದರಿಂದ ಬೇಕಂತಂದರೆ ಇದ್ರ ಲಿಂಕ್ನ ನಾನು ಕೊಟ್ಟಿರ್ತೀನಿ. ನೀ ಪರಿ ಖುಷಿ ಫ್ರೆಂಡ್ ಬಂದಿದ್ದಾರೆ ಇವಾಗ. ಸೊ ಅದಕ್ಕೆ ಪರಿಯಮ್ಮ ಪಾಪ ಹುಡುಗಿಗೆ ಸಿಕ್ಕಾಪಟ್ಟೆ ಬುಗ್ತಾವಳೆ. ಸುಬ್ಳಲ್ವ ಮನೆಗೆ, ಅದಕ್ಕೋಸ್ಕರ ಬುಗ್ತಾವಳೆ. ಬಂದರು. ಪರಿ ಬಾಯ್ಲಿ ಕಡೆ. ನನ್ನ ಫೋನ್ ಯಾಕೋ ಇದಕ್ಕಿದ್ದಂಗೆ ಡಾರ್ಕ್ ಆಗುತ್ತೆ, ಇದಕ್ಕಿದ್ದಂಗೆ ಲೈಟ್ ಆಗುತ್ತೆ, ಒಂಥರ ಆಗ್ತದೆ. ಏನು ಮಾಡಬೇಕು, ಚೆಕ್ ಮಾಡಬೇಕು, ಯಾಕೆ ಅಂತ ಗೊತ್ತಿಲ್ಲ. ನಾನು ಒಂದು ಇದಕ್ಕಿದ್ದಂಗೆ ಡಾರ್ಕ್ ಆಗೋಗ್ಬಿಡುತ್ತೆ. ಏನಪ್ಪ, ರಕ್ಷಿತ್ ಬಂದು ಚೆಕ್ ಮಾಡಿಸ್ಬೇಕು ಏನಿತ್ತು ಅಂತ. ಏನಾಯ್ತು ಆಯ್ತು ಗೊತ್ತಾಯ್ತು, ಎಕ್ಸಾಕ್ಟ್ ಆಗಿದೆಯಾ ಅಂತ. ನೋ ಓಕೆ ಬೇಬಿ ಅಲ್ಲಿ ಪರಿ ಇಬ್ಬರು ಏನೋ ಅಲ್ಲಿ ಸ್ವಿಂಗ್ ಹತ್ರ ಆಟ ಆಡ್ಕೊಂಡು ಬಂದಿದ್ದಾರಲ್ಲ, ಅದಕ್ಕೆ ಕೈಕಾಲು ತೊಳ್ಕೊಳ್ರಿ ಅಂತ ಹೇಳಿದ್ದು. ಅದಕ್ಕೆ ಹಾಯ್ ಆದ್ಯಾ, ಹಾಯ್. ನೋ ಖುಷಿ. ಹಾಂ ಇಬ್ರು ಬ್ರೆಡ್ ಜಮ್ ಚಾಕ್ಲೇಟ್ ಅಲ್ಲ ಇವಾಗ ಅಮ್ಮಮ್ಮ ಇದು ಮಾಡ್ತಾ ಇದೀನಿ. ಮಮ್ಮಮ್ ಓಕೆ. ಆದ್ಯಾ ಮುದ್ದೆ ತಿಂತೀಯಾ ನೀನು? ತಿಂತೀಯಾ? ಸೂಪರ್ ರಾಧ್ಯ.
ಅದೇ ಸ್ಟ್ರಾಂಗ್. ಸ್ಟ್ರಾಂಗ್ ಹಂಗಾರೆ ಖುಷಿ ಥರ ಆದ್ಯನೋ ಪರಿ ನೋ ಪರಿ. ಇವಾಗ ಪರಿಗೆ ಬಂದು ಮೊಟ್ಟೆ ಬೇಯಿಸಿದ್ದೆ ಅಲ್ಲ, ಅದಕ್ಕೆ ಮೊಟ್ಟೆ ಮತ್ತು ಸ್ವಲ್ಪ ರೈಸ್ನ ಮಿಕ್ಸ್ ಮಾಡಿಬಿಟ್ಟು ಈಗ ಅವಳಿಗೆ ಬಾ ಮಗಳಿಗೆ ಊಟ ಕೊಡ್ತೀನಿ. ಇವಾಗ ಅವಳಿಗೆ ಸುಂದ್ರಿ ತಿನ್ಕೋ, ಸುಂದ್ರಿ ತಿಂತಾಳ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಸ್ವಲ್ಪ ಮೊಟ್ಟೆ ಬಿಸಿ ಇತ್ತು, ಸೊ ಅದಕ್ಕೋಸ್ಕರ. ಹಾಂ ಸೊಳ್ಳ ಓಡಿಯೋಣಮ್ಮ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಮತ್ತು ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 8 ಗಂಟೆ ಆಗಲೇ ಕೊಡ್ತೀನಿ ಇರು ಒಂದು ನಿಮಿಷ. ಇವಾಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಎಗ್ ಗ್ರೇವಿ ಮಾಡ್ತಾಯಿದ್ದೀನಿ. ಎಗ್ಗಲ್ಲಿ ಬೇಳೆ ಇಟ್ಟಿದ್ದೀನಿ ಬಹಳಕ್ಕೆ. ಈ ಕಡೆ ಗ್ರೇವಿಗೆ ರೆಡಿ ಮಾಡ್ತಾಯಿದ್ದೀನಿ. ತೊಗೊಂಡ್ರೆ ಎಲ್ಲ ಒಂದಷ್ಟೆಲ್ಲ ಅಂಟ್ಕೊಂಡು ಕೂತಿದ್ದೀನಿ. ಹಿಂಗೆ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ. ಇಲ್ಲಿ ಎಗ್ ಗ್ರೇವಿ ಮಾಡೋಣ ಅಂತ ಇವತ್ತು. ಯಾವಾಗಲೂ ಎಗ್ ಬುರ್ಜಿ ಮಾಡ್ತಾನೇ ಇರುತ್ತಿದ್ದೆ, ಅದಕ್ಕೆ ಫಾರ್ ಎ ಚೇಂಜ್ ಎಗ್ ಗ್ರೇವಿ. ಸೊ ಆನಿಯನ್ನ ಎಣ್ಣೆಲಿ ಫ್ರೈ ಮಾಡಿದ್ದೀನಿ. ಇವಾಗ ಇದಕ್ಕೆ ಗೋಡಂಬಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಇಷ್ಟು ಹಾಕಿದ್ದೀನಿ. ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ಬೇಯಲ್ಲಿ ಸ್ವಲ್ಪ ಇದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಬೇಯಲಿಕ್ಕೆ ಬಿಡ್ತೀನಿ. ನಾನು ಬಾಂಗ್ಲಾವಳಿಂದ ಬೆಡ್ಶೀಟ್ ಕೊಡು ಅಂತೇಳೆ. ಓಕೆ, ಇವಾಗ ಆಲ್ಮೋಸ್ಟ್ ಬೇಯ್ತಾ ಬಂತು. ಇವಾಗ ಮೊಟ್ಟೆ ಎಲ್ಲ ಸಿಪ್ಪೆ ಬಿಡಿಸಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಲೈಟಾಗಿ ಲಾಸ್ಟಾಗಿ ಏನು ಕಸೂರಿ ಮೇಥಿ ಇಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಎಗ್ ಗ್ರೇವಿ ರೆಡಿ. ಹಾಂ ಏನಾಯಿತು? ಬೆಡ್ಶೀಟ್ ಬೇಕಾ? ತಂದ್ಕೊಡ್ತೀನಿ ಬೇಬಿ, ತಂದ್ಕೊಡ್ತೀನಿ. ಅದೇನೋ ಫ್ರೆಂಡ್ಸ್, ಕೆಲವೊಂದು ಅಡುಗೆಗಳಿಗೆ ನನಗೆ ಕಸೂರಿ ಮೇಥಿ ಹಾಕಲಿಲ್ಲ ಅಂತಂದರೆ ಮನಸ್ಸಿಗೆ ಸಮಾಧಾನನೇ ಆಗಲ್ಲ, ಮತ್ತು ಅಡುಗೆ ಕಂಪ್ಲೀಟ್ ಆಯಿತು ಅಂತ ಅನಿಸೋದೇ ಇಲ್ಲ. ನನಗೆ ಕಸೂರಿ ಮೇಥಿ ಟೇಸ್ಟ್ ಬೇಕೇ ಬೇಕು ಯಾವುದಾದ್ರು ಅಡುಗೆಗಳಿಗೆ. ಸಾರಿ, ನಾನು ಕ್ಯಾಮ್ರಾ ಇಟ್ಕೊಂಡು ಮಾಡಿದ್ರೆ ಇದೊಂದು ಕತೆ. ನನಗೆ ಟ್ರೈಪಾಡ್ಗೆ ಹಾಕ್ಕೊಂಡು ಮಾಡೋದಷ್ಟು ಇವಾಗ ಟೈಮ್ ಕೂಡ ಇಲ್ಲ. ಸೊ ನಾನು ಸ್ವಲ್ಪ ಬೇರೆ ಕೆಲಸ ಇದೆ, ಸೊ ಅದಕ್ಕೆ ಪಟ ಅಂತ ಇದರಲ್ಲೇ ಮಾಡ್ತಾಯಿದ್ದೀನಿ. ಓಕೆ, ಇದನ್ನು ಸ್ವಲ್ಪ ಹಂಗೇ ಏನು ಬೇಯ್ಲಿ ಎಗ್ಗೆಲ್ಲ ಹಾಕಿದ್ದೀನಲ್ಲ, ಸೊ ಅದಕ್ಕೋಸ್ಕರ. ಇವಾಗ ನೆಕ್ಸ್ಟ್ ಎಗ್ ಫ್ರೈಡ್ ರೈಸ್ಗೆ ರೆಡಿ ಮಾಡ್ಕೊತೀನಿ ಪಟ ಅಂತ. ಇವಾಗ ಎಗ್ ಫ್ರೈಡ್ ರೈಸ್ ರೆಡಿ, ಗ್ರೇವಿ ಆ ಕಡೆ ರೆಡಿ ಆಯಿತು. ಇನ್ನು ಎಗ್ ಫ್ರೈಡ್ ರೈಸ್ಗೆ ಪಟ ಅಂತ ಎಲ್ಲ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಯಿತು. ಇವಾಗ ಎಗ್ ಫ್ರೈ ಮಾಡ್ಕೊಂಡಿರ್ತೀನಿ, ಅಂದರೆ ಹುರ್ಕೊತೀನಿ. ಲೈಟಾಗಿ ಒಂದು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು ಇದಾಕಿ ಒಂದು ಸ್ವಲ್ಪ ಹಾಕ್ಕೊಳ್ಳೋದು. ದಪ್ಪ ಇಂಟು ಥರ ಬರಬೇಕು. ಸೋಮ್ಗೆ ತುಂಬ ಇಷ್ಟ. ಸೊ ಅದಕ್ಕೆ ಫಸ್ಟಿಗೆ ನಾನು ಎಣ್ಣೆಲ್ಲ ಹಾಕಿ ಹುರ್ಕೊಳ್ಳೋದು. ಈ ಕಡೆ ಬಂದು ಬೀನ್ಸು, ಕ್ಯಾರೆಟು, ಮತ್ತು ಜಾಸ್ತಿನೇ ಹಾಕಿದ್ದೀನಿ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇವಾಗ ರುಬ್ಕೊಂಡೆ. ಗ್ರೇವಿಗೆ ಒಂದು ಸ್ವಲ್ಪ ಹಾಕಿ ಮತ್ತು ಇಲ್ಲಿಗೆ ಒಂದು ಸ್ವಲ್ಪ ಉಳ್ಸ್ಕೊಂಡಿದ್ದೀನಿ. ಇನ್ನೇನು ಜಾಸ್ತಿ ಸ್ವಲ್ಪ ಇದ್ದರೆ ಫ್ರಿಜ್ಜಲ್ಲಿ ಯಾವುದು ಕರ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಆವಾಗ ಮಾಡ್ತಿರೋದಕ್ಕೆ ಆಗಲ್ಲ ಅಂತ ಹೇಳಿ ಅಷ್ಟೇ. ಹಾಕಿ ಅದು ಅದೇ ಬೌಲ್ಗೆ ಎತ್ತಿಟ್ಬಿಡ್ತೀನಿ. ಇವಾಗ ನಿಖಿತ ಅಡುಗೆ ಹೆಂಗೆ ಮಾಡ್ತೀರಾ ನೀವು? ಪಟಕ ಅಂತ ಅಡುಗೆ ಮಾಡ್ಬಿಡ್ತೀರಾ, ಹೆಂಗೆ ಮಾಡ್ತೀರಾ ಅಂತ ಹೇಳ್ತಿರ್ತೀರಲ್ಲ, ಅದಕ್ಕೆ ಸಿಂಪಲಾಗಿ ನಾನು ಹೆಂಗೆ ಮಾಡ್ತೀನಿ ಫಾಸ್ಟಾಗಿ ಪಟ್ಪಟ ಅಂತ ಅಂದ್ಕೊಂಡು ಹಂಗೆ ಚಿಕ್ಕ ಕ್ಲಿಪ್ಪಿಂಗ್ನ ತೋರಿಸ್ತಾ ಇದ್ದೀನಿ. ಗೊತ್ತಾ, ಇದಕ್ಕೆ ಎಣ್ಣೆ ಹಾಕಿದ್ದೆ ಸ್ವಲ್ಪ ಜಾಸ್ತಿನೇ ಇದೆ. ಮತ್ತು ಇಲ್ಲೂ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ ಎಣ್ಣೆ. ಬೇಡ ಅಂತೇಳಿ ನೀನು ಇವಾಗ ಆನಿಯನ್ ಹಾಕ್ಬಿಡ್ತೀನಿ. ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳೋದು, ಜೊತೆಗೆ ತರಕಾರಿನೂ ಕೂಡ ಹಾಕಿ ಹಂಗೆ ಫ್ರೈ ಮಾಡ್ತೀನಿ. ಲೈಟಾಗಿ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ತರಕಾರಿನೂ ಆ್ಯಡ್ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ಈರುಳ್ಳಿ ಸ್ವಲ್ಪ ಸಣ್ಣಕ್ಕೆ ಹಾಕಿದ್ದೀನಿ, ಸಣ್ಣ ಮಾಡಿಬಿಟ್ಟಿದ್ದೀನಿ. ಫ್ರೈಡ್ ರೈಸ್ಗೆ ಅಂದರೆ ಸ್ವಲ್ಪ ದಪ್ಪ ಇಟ್ಟಿದ್ದೀನಿ. ಸಣ್ಣ ಮಾಡಿರೋದೇನೆ ಒಂದು ಚಾಪರಲ್ಲಿ ಮಾಡಿದ್ದೀನಿ. ಇನ್ನೊಂದೇನೆಂದರೆ ಕುಶಿಮ ದಪ್ಪ ಈರುಳ್ಳಿ ಇದ್ದರೆ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಸಣ್ಣ ಮಾಡಿದ್ರೆ ಸ್ವಲ್ಪ ಫ್ರೈ ಆಗಿಬಿಡುತ್ತಲ್ವ, ರೈಸ್ ಜೊತೆಗೆ ಬೆರೆಸ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಇದು ಮಾಡಿದ್ದೀನಿ ಈರುಳ್ಳಿನ. ಎಲ್ಲದಕ್ಕೂ ಇವತ್ತು ಸ್ವಲ್ಪ ಸಣ್ಣನೇ ಚಾಪ್ ಮಾಡಿಬಿಟ್ಟಿದ್ದೀನಿ. ಇವಾಗ ತರಕಾರಿ ಆ್ಯಡ್ ಮಾಡಿಬಿಡ್ತೀನಿ. ಚೆನ್ನಾಗಿ ಸ್ವಲ್ಪ ಎಣ್ಣೆ ನನಗೆ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ನೆಕ್ಸ್ಟ್ ಒಂದು ಸ್ಪೂನಷ್ಟು
ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಬಾಡಿಸಿದ್ದಂಗೆ ಈ ಎಗ್ಗೇನಿದೆ ಇದನ್ನು ಆ್ಯಡ್ ಮಾಡಿಬಿಡ್ತೀನಿ. ಇದಕ್ಕೇನೆ ನಾವು ಇವಾಗ ಮೊಟ್ಟೆ ಹಾಕಿದ್ದಿದ್ರೆ ಏನಾಗ್ತಿತ್ತು ಅಂತಂದರೆ ಸಣ್ಣ ಆಗ್ಬಿಡ್ತೈತೆ. ಈ ಥರ ಇಂತಿದ್ದ ನೋಡಿ ಈ ಥರ ದಪ್ಪ ದಪ್ಪ ಬರೋಲ್ಲ ಎಗ್ಗು. ಅದಕ್ಕೋಸ್ಕರ ನಾನು ಏನು ಮಾಡೋದು. ಮತ್ತು ಇದಕ್ಕೆ ಯಾವುದೇ ರೀತಿ ಸೋಯಾ ಸಾಸ್ ಆಗಲಿ, ಚಿಲ್ಲಿ ಸಾಸು, ವಿನಿಗರು ಏನು ಯೂಸ್ ಮಾಡೋಲ್ಲ ನಾನು. ನನಗೆ ಲೈಟಾಗೆ ಬೇಕು ಅಂತ ಹೇಳ್ತಾರೆ, ಜಾಸ್ತಿ ಮಸಾಲೆ ಬೇಡ ಅಂತ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡೋದು. ಇವಾಗ ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಅಷ್ಟೇ. ಬಂದೆ ಪೂರ ಹಾಗೆಯೇ ಫ್ರೈ ಆಗಿದೆ. ಇವತ್ತು ಏನೋ ಗೊತ್ತಿಲ್ಲ, ಸೂರ್ಯ ಯಾವ ಕಡೆ ಹೊಟ್ಟೋನ. ನಮ್ಮ ಯಜಮಾನರು ಸ್ನಾನ ಮಾಡಿಸ್ಬಿಟ್ಟವ್ರೆ. ಖುಷಿಗೆ ಸ್ವಲ್ಪ ಟವಲ್ ಕೊಡಬೇಕು. ನಡಿ ಬರೀ ಆ ಕಡೆ. ಯಾಕೆ ಇಟ್ಟಿದ್ದೀನಿ, ಅಲ್ಲೇ ಇಟ್ಟಿದ್ದೀನಿ. ಆಯ್ತು, ಇವಾಗ ರೈಸ್ ಆ್ಯಡ್ ಮಾಡಬೇಕು. ರೈಸ್ಗೆ ಖುಷಿ ಸ್ನಾನ ಆಗಿಲ್ವಾ ಇನ್ನೂ? ಖುಷಿ ಸ್ನಾನ ಆಯ್ತಾ ಇಲ್ವಾ? ಅಬ್ಬಾ ಅವ್ರ ಟವಲ್ ಕೇಳಿದಂತೆ ಖುಷಿ ಸ್ನಾನ ಮಾಡಿಸಿಲ್ವಂತೆ. ನೋಡಿ, ನಾನು ಬಾರಿ ಏನೇನೋ ಆಸೆ ಪಡ್ಕೊಂಡೆ. ಓಕೆ, ಇವಾಗ ರೈಸ್ ಆ್ಯಡ್ ಮಾಡಿಬಿಡ್ತೀನಿ. ಹುಡಿಯಾಗಿರ್ಬೇಕು ಸ್ವಲ್ಪ ರೈಸು. ಮತ್ತು ಸಾಲ್ಟ್ ಬಂದು ನಾನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ, ಆವಾಗಲೇ ಆ್ಯಡ್ ಮಾಡಲಿಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟೇ. ಇವಾಗ ಫುಲ್ ಇದನ್ನು ಮಿಕ್ಸ್ ಮಾಡೋದು. ಓಕೆ, ರೆಡಿ ಇತ್ತು ಫ್ರೈಡ್ ರೈಸ್. ಇಡೀ 5 ಮಿನಿಟ್ಸ್ ಫ್ರೈಡ್ ರೈಸ್ ರೆಡಿ ಫ್ರೆಂಡ್ಸ್. ಇದನ್ನು ಮುಚ್ಚಿಟ್ಟು ಪಟ ಅಂತ ನೋಡಿ ಕಿಚನು ಕ್ಲೀನ್ ಮಾಡ್ಕೊಬಿಟ್ಟೆ ಹಂಗಂಗೆ. ಆಯಿತು. ಎಲ್ಲ ಮಾಡಿಸ್ರೆ ಬ್ಯೂತು ನೀರಾಗೋದು. ಏನು ಸೋಮ ಪೂಜೆ ಮಾಡ್ತವ್ರೆ, ಅವ್ರು ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸದ್ಯ ಅದೊಂದಾದ್ರೂ ಒಳ್ಳೆ ಕೆಲಸ ಮಾಡಿದ್ದ. ಖುಷಿಯಾಗಿ ಸ್ನಾನ ಮಾಡಿಸಿದ್ದಾರೆ. ಸೊ ಇವಾಗ ಫ್ರೈಡ್ ರೈಸು, ಇವಾಗ ಗ್ರೇವಿ ಜೊತೆಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮಾಡೋಣ ಅಂತ ದೋಸೆ ಮಾಡಿಬಿಡ್ತೀನಿ. ಹಾಗೆ ಬಂದು ರಾತ್ರಿ ಸ್ವಲ್ಪ ಸೊಪ್ಪಿನ ಪಲ್ಯನೂ ಕೂಡ ಮಿಕ್ಕಿದೆ, ಅದೊಂದು ಸ್ವಲ್ಪ. ಮತ್ತು ಕಾಳುಗಳು ನೆನೆ ಹಾಕಿದ್ದೆ ನೈಟು, ಅದನ್ನು ನೀರು ಬಸ್ತು ಇಟ್ಟಿದ್ದೀನಿ. ಮೊಳಕೆ ಬಂದರೆ ನಾಳೆನೋ ನಾಳೆ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ. ಸೊ ಗ್ರೇವಿ, ಸೊಪ್ಪಿನ ಪಲ್ಯ, ಹಾಗೆ ಫ್ರೈಡ್ ರೈಸ್, ದೋಸೆ, ಇದಿಷ್ಟು ಕಂಪ್ಲೀಟ್ ರೆಡಿ. ಮತ್ತು ಖುಷಿಮಾಗ ಒಂದು ಹ್ಯಾಬಿಟ್ ಇದೆ, ಮನೆಯಲ್ಲಿ ಏನಾದ್ರು ಈ ಜಿಂಜರ್ ಗಾರ್ಲಿಕ್ ಐಟಮ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಏನೇ ಐಟಮ್ ಮಾಡ್ತಾ ಇರಲಿ, ಘಮ ಘಮ ಅಂತ ಅವಳಿಗೆ ಆರೋಮ ಬಂತು ಅಂದರೆ ಬಂದು ಅವಳಿಗೆ ಒಂದು ಸರಿ ಬರ್ತಾಳೆ. ಅದು ಕಿಚನ್ಗೆ ಬರ್ತಾಳೆ. ಬಂದು ಅಮ್ಮ ಅದೇನು ತೋರಿಸು ನನಗೆ ಏನು ಮಾಡ್ತಾಯಿದ್ದೀಯ ತೋರಿಸು, ಕಾಣಿಸಲ್ವಲ್ಲ ಅದಕ್ಕೆ ಕೇಳ್ತಾಳೆ. ಆವಾಗ ಅವಳನ್ನ ಎತ್ಕೊಂಡು ನಾನು ಏನೇನು ಮಾಡಿದ್ದೀನಿ ವೆರೈಟೀಸ್ ಅನ್ನೋದೆಲ್ಲ ತೋರಿಸ್ಬೇಕು. ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ, ಅಮ್ಮ ನನಗೆ ಇದನ್ನು ಸ್ಕೂಲಿಗೆ ಹಾಕು, ಅಮ್ಮ ನನಗೆ ಇದನ್ನು ನಾನು ಸ್ಕೂಲಲ್ಲಿ ತಿಂತೀನಿ, ಆಮೇಲೆ ಇಲ್ಲೇ ತಿಂತೀನಿ ಅಂತ ಹೇಳ್ತಾಳೆ. ನನಗೇನಂತಂದರೆ ಅವಳು ಊಟ ತಿನ್ನೋದು ಅದಕ್ಕೆ ಅಷ್ಟು ಸಣ್ಣ ಇರೋದು. ಎಲ್ಲರೂ ಕೇಳ್ತಾರೆ ನಿಖಿತ ತುಂಬ ವೀಕ್ ಇದ್ದಾಳೆ ಖುಷಿ ಅಂತ ಹೇಳಿ. ಅವಳು ಊಟ ತಿನ್ನೋದೇ ಕಷ್ಟ. ಅಂದರೆ ರಕ್ಷಿತ್ ಅವ್ನು ಚಿಕ್ಕವನಿರುವಾಗಲೂ ಅಷ್ಟೇ, ಊಟ ಅಂದರೆ ನಾನು ಇನ್ನೂ ರೈಸ್ ಬಟ್ಲಲ್ಲಿ ಇಟ್ಕೊಂಡು ಹೋಗ್ತಿದ್ದಂಗೆ ಒಬ್ಳಿಸೋದು ಅಂದರೆ ನಿಮ್ಗೆ ಅರ್ಥ ಆಗುತ್ತಾ, ವಾಕ್ರಕ್ಕೆ ಬರೋ ಥರ ಮಾಡೋನು. ಹಾಗೆ ಇನ್ನು ನನ್ನ ಮಗಳು ಅಷ್ಟೇ. ಅಲ್ಲ, ಅವನಿಗೆ ಕಂಪೇರ್ ಮಾಡಿದ್ರೆ ಖುಷಿ ಪರವಾಗಿಲ್ಲ. ನಮ್ಮ ಇಡೀ ಫ್ಯಾಮಿಲಿ ಯಪ್ಪ ನೀನಾಗಿರೋಕ್ಕೆ ನಿನ್ನ ಮಗನ ಹತ್ರ ಅಷ್ಟೊಂದು ತಾಳ್ಮೆಯಿಂದ ಮಾಡಿದ್ಯಾ, ನಮ್ಮ ಕೈಲಿ ಆಗ್ತಾ ಇರಲಿಲ್ಲವ ಅಂತ ಹೇಳೋರು. ಸೊ ಕಂಪೇರ್ ಮಾಡೋಕ್ಕೋರೆ ನಮ್ಮ ಖುಷಿಮ 3-4 ಪಟ್ಟು ಓಕೆ ರಕ್ಷಿತ್ಗೂ ಇವಳಿಗೂ ಕಂಪೇರ್ ಮಾಡಿದ್ರೆ. ಈಗ ಹೇಳ್ತೀನಿ ಫ್ರೆಂಡ್ಸ್, ನೋಡಿ
ನಾನು ಅಷ್ಟೆಲ್ಲ ಅಡುಗೆ ಮಾಡಿ ಬೆಳಗ್ಗೆ ಕೆಲಸ ಮಾಡಿನೂ ಸುಸ್ತಾಗಿರಲಿಲ್ಲ, ಇಷ್ಟೆಲ್ಲ ಬೆವರಿಸಿರಲಿಲ್ಲ ನಿಜ. ಅಂದರೆ ಇಷ್ಟೊಂದು ಬೆವರಿಸಿಲ್ಲ. ಈ ಹುಡುಗಿಗೆ ಇದಷ್ಟು ತಿನ್ಸಷ್ಟು, ಇಷ್ಟೇ ರೈಸ್ ತಿನ್ಸಷ್ಟರಲ್ಲಿ ಬೆವ್ರ ನೀರೆಲ್ಲ ಹರಿಸ್ಬಿಟ್ಲು. ಇವಾಗ ಕುತ್ಕೊಂಡವಳೆ. ಆಯಿತು, ಇವತ್ತು 9 ಗಂಟೆ 9 ಕಾಲಷ್ಟು ಕರ್ಕೊಂಡೋಗಿ ಇವಾಗ ಬಿಡಬೇಕು. ಅವಳಿಗೆ ಲಂಚ್ ಬಾಕ್ಸ್ ಕಟ್ಬಿಟ್ಟು. ನಮಗೆಲ್ಲ ಹಿಂಗೆ ಅಂತಂದರೆ, ನಾವು ಚಿಕ್ಕವ್ರು ಇರುವಾಗ ಸ್ಕೂಲ್ಗೆ ಹೋಗ್ಬೇಕಾರೆ ನಮ್ಮ ಒಂದೇ ಆಪ್ಷನ್ ಇಡ್ತಾ ಇದ್ದಿದ್ದು. ನಾವು ಹಂಗಲ್ಲ, ಇವ್ರಿಗೆಲ್ಲ ಅಷ್ಟು ಆಪ್ಷನ್ ಇಡ್ತೀವಿ. ನಿಂಗೆ ಯಾವುದು ಬೇಕು ಮಗಳೇ, ದೋಸೆ ಬೇಕಾ, ಎಗ್ ಕರಿ ಬೇಕಾ, ಎಗ್ ಫ್ರೈಡ್ ರೈಸ್ ಬೇಕಾ ಅಂತ ಆಪ್ಷನ್ ಇಡ್ತೀವಿ. ಅವ್ರು ಯಾವ್ದು ಕೇಳ್ತಾರೋ ಅದು ತಿನ್ಸೋದು. ನಮಗೆಲ್ಲ ನಮ್ಮಮ್ಮ ಅನ್ನ ಸಾರು ಮಾಡಿ ಇಟ್ಬಿಟ್ಟು ಜೈ ಅಂತ ಕಳಿಸೋದು. ಅದರಲ್ಲಿ ಇನ್ನೊಂದು ಏನಂತಂದರೆ ಇದು ಎಂಥದ್ದು ಏನೋ ಹೇಳಿದ್ರಪ್ಪ, ಏನೋ ಹೆಸ್ರು ಮರ್ತ್ಬಿಟ್ಟಿದ್ದೀನಿ. ರಾತ್ರಿ ಅನ್ನ ಮಿಕ್ಬಿಟ್ಟಿದ್ರೆ, ರಾತ್ರಿ ಸಾಂಬಾರು ಮಿಕ್ಬಿಟ್ಟಿದ್ರೆ, ಅದು ನಮ್ಮ ಮಮ್ಮಿ ಏನು ಮಾಡೋರು ಅಂತಂದರೆ, ಆ ರಾತ್ರಿ ಅನ್ನನ ಸಾರಿಗೆ ತುಪ್ಪ ಹಾಕ್ಬಿಟ್ಟು ಎರಡು ಅನ್ನ ಸಾರು ಎರಡು ಮಿಕ್ಸ್ ಮಾಡಿಬಿಟ್ಟು ತುಪ್ಪ ಹಾಕಿ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಬಾಕ್ಸಲ್ಲಿ ಕಟ್ಟಿರೋರು. ಅದನ್ನು ತಿನ್ಕೊಂಡು ಬರ್ತಾಯಿದ್ವಿ ನಾವು. ಚೆನ್ನಾಗಿತ್ತು ಅದು ಟೇಸ್ಟ್. ಆವಾಗಿನ ಊಟದ ರುಚಿನೇ ಬೇರೆ ಬಿಡಿ. ಅವಾಗ ನಮ್ಮಮ್ಮ ಒಲೆನಲ್ಲಿ ಮಾಡ್ತಾಯಿದ್ರು ಅಡುಗೆ ಎಲ್ಲ, ಗ್ಯಾಸಲ್ಲಿ ಮಾಡ್ತಿದ್ದಲ್ಲ. ನನಗೆ ಜ್ಞಾಪಕ ಇದೆ ಇನ್ನೂ, ಇಷ್ಟು ಟೇಸ್ಟಿಯಾಗಿರ್ತಿತ್ತು. ಇವಾಗ ಗ್ಯಾಸು ಏನೇ ಅಂದ್ರೂ ಆ ರುಚಿನ ನಮ್ಮಮ್ಮಂದಿರ ರುಚಿ ಆಗಿರ್ಬೋದು, ಹಾಗೆ ಒಲೆನಲ್ಲಿ ಮಾಡೋ ಅಡುಗೆ ರುಚಿ ಆಗಿರ್ಬೋದು, ಖಂಡಿತ ಗ್ಯಾಸಲ್ಲಿ ಮಾಡೋ ಅಡುಗೆಗೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆವಾಗ ಸುಮ್ಮನೆ ಒಳಕಲ್ಲಲ್ಲಿ ಹಿಂಗೆ ದಪ್ಪದಾರ ಹಿಂಗೆ ರುಬ್ಬಿಟ್ಟು ಹಿಂಗೆ ಮಟನ್ ಸಾರನ್ನ ಈರುಳ್ಳಿ, ಇವಾಗ ನಾವೇನು ಮಾಡ್ತೀವಿ ಇವಾಗೆಲ್ಲ ಈರುಳ್ಳಿ, ಕೆಲವೊಂದು ಟೈಮು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಇದೆಲ್ಲ ಒಟ್ಟಿಗೆ ರುಬ್ಬಿಟ್ಟು ಒಂದೊಂದ್ಸರಿ ಗ್ರೇವಿ ಥರ ಎಲ್ಲ ಮಾಡ್ತೀವಿ, ಮಟನ್ ಆಗಲಿ ಚಿಕನ್ ಆಗಲಿ ಅಲ್ವಾ. ಅವಾಗೆಲ್ಲ ಹಂಗಲ್ಲ, ಈರುಳ್ಳಿನೇ ಸಪ್ರೇಟ್, ಈರುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಆ ಒಳಕಲ್ಲಲ್ಲಿ ಅರಿತಾ ಇರಲಿಲ್ಲ. ಆದರೂ ರುಬ್ಬೇಕಾಗಿತ್ತು. ರುಬ್ಬಿಟ್ಟೆ ಒಗ್ಗರಣೆ ಮಾಡಿ ಮತ್ತೆ ಇನ್ನೊಂದ್ಸರಿ ತೆಂಗಿನಕಾಯಿ ಗಸಗಸೆ ಉರ್ಗಡ್ಲೆ ಟೊಮೊಟೊ ಅದೆಲ್ಲ ಹಾಕಿ ಇನ್ನೊಂದು ರೌಂಡ್ ರುಬ್ಬೋದು, ಸಾಂಬಾರು ಪೌಡರ್ ಹಾಕ್ಬಿಟ್ಟು. ಆಹಾ ಏನು ಘಮ ಘಮ ಅಂತ ಬರೋದು. ಮತ್ತು ಬಸ್ಸಾರು ಅಷ್ಟೇ. ಅಯ್ಯೋ ನಮ್ಮ ಮಮ್ಮಿ ನಾನು ಮಾತ್ರ ಮಾಡಲ್ಲ ಮಮ್ಮಿ. ಯಾಕೆ ಅಂದರೆ ಒಳಕಲ್ಲದು ಉಪ್ಸಾರು ಖಾರನ ರುಬ್ಬೇಕಾದ್ರೆ, ಉಪ್ಸಾರು ಖಾರ ಆಗಿರಲಿ ಬಸ್ಸಾರಿಗೆ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಏನೇ ಆಗಿರಲಿ, ಅದು ತಳ್ಳಬೇಕಲ್ಲ, ಹಿಂಗೆ ರುಬ್ತಾ ಇರಬೇಕು. ಅದನ್ನು ಹೀಗೆ ತಳ್ತಾ ಇರಬೇಕಲ್ವಾ. ಸೊ ತಳ್ತಾ ಕೈಯೆಲ್ಲ ದಗ ಅಂತ ಉರಿಯೋದು. ನಾನು ಎಷ್ಟೊಂದು ಸರಿ, ಇವಾಗೆಲ್ಲ ಗ್ಲೌಸು ಪಾಸು ಅದಂತಾರೆ, ಅವಾಗೆಲ್ಲ ಏನಿಲ್ಲ, ಏನು ನೀರೊಳಗಡೆ ಕೈ ಹಿಡ್ಕೊಂಡೇ ಕೂತಿರ್ತಿದೆ, ಹಾಗೆಲ್ಲ ಇತ್ತು. ಸೊ ಆದರೂ ಅವಾಗಿನ ಇದಕ್ಕೆ ಹೋಲಿಸ್ಕೊಂಡ್ರೆ ಇವಾಗ ಫ್ರೀಡಮ್ ಇದೆ, ಅವಾಗ ಆ ಥರ ಇರಲಿಲ್ಲ ನಮಗೆ. ಸೊ ಆದರೂ ಆ ಲೈಫು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹೆಲ್ದಿ ಊಟ, ಆ ರಾತ್ರಿ ಸಾರು ತಿಂದ್ರೂ ನನಗೆ ಅಮೃತ ತಿಂದಂಗೆ ಫೀಲ್ ಆಗೋದು. ಮಧ್ಯಾಹ್ನ ಟೈಪು ನಮ್ಮ ಮಮ್ಮಿ ಆ ತುಪ್ಪ ಹಾಕ್ಬಿಟ್ಟು ಅದು ಏನು ಹಾಕಿ ಮಾಡಾರಪ್ಪ, ಬಿಸಿ ಮಾಡಿ ಕಟ್ಟಿರೋರು. ಮಧ್ಯಾಹ್ನ ಅದನ್ನು ತಿಂತಾಯಿದ್ರೆ ಸಾಕು ಏನು ಟೇಸ್ಟ್ ಅನ್ಸೋದು. ನನಗೆ ತುಂಬ ಇಷ್ಟ ಆಯಿತು, ಅದೇನೇ ಆಗಲಿ. ಇವಾಗ ರಾತ್ರಿಯನ್ನು ಬೆಳಗ್ಗೆ ತಿನ್ನೋಕೆ ಇದು ಮಾಡ್ತೀವಿ. ನಾನು ಹಂಗೆಲ್ಲ ಏನು ಮಾಡಲ್ಲ, ತಿನ್ನಿಸ್ತೀನಿ ನನ್ನ ಮಗಳಿಗೂ ಕೂಡ ಅಷ್ಟೇ. ಇವಾಗ ಅದು ಚಿತ್ರಾನ್ನ ಮಾಡಿದ್ರೆ ತಿನ್ನಿಸ್ತೀನಿ. ಏನೋ ನನ್ನ ಮಗಳು ಬಿಸಿ ಅನ್ನನೇ ತಿನ್ನಬೇಕು ಆ ಥರ ಎಲ್ಲ ಏನು ನಾನು ಯಾವುದೇ ರೀತಿ ರೂಲ್ಸ್ಗಳೇ ಇಟ್ಟಿಲ್ಲ. ನಾನು ಅಷ್ಟೇ ರಾತ್ರಿಯನ್ನು ಚಿತ್ರಾನ್ನ ಮಾಡಿದ್ರೆ ಅವಳಿಗೆ ಇಷ್ಟ, ತಿಂತಾಳೆ, ನಾವು ತಿಂತೀವಿ ಇಷ್ಟ. ಮತ್ತು ಬೆಳಗ್ಗೆ ಮಾಡಿದ ಅನ್ನ ಮಧ್ಯಾಹ್ನ ಕೂಡ ಅಷ್ಟೇ ನಾನು ತಿನ್ನಿಸ್ತೀನಿ, ರಾತ್ರಿ ಇದ್ರೂ ಕೂಡ ತಿನ್ನಿಸ್ತೀನಿ. ಹಂಗೆಲ್ಲ ನಾವು ತಂಗಳನ್ನ ಮಗಳನ್ನ ಆ ಥರ ಎಲ್ಲ ಇವತ್ತಿಗೂ ನಾನು ಭೇದ ಭಾವ ಮಾಡ್ತಾಯಿಲ್ಲ ನನ್ನ ಮಗಳಿಗೆ, ಚಿಕ್ಕವಳು ಅಂತ ಹೇಳ್ಬಿಟ್ಟು. ಸೊ ನನ್ನ ಲೈಫಲ್ಲೇ ಸುಮಾರು ಜನ ಏನಂತಂದರೆ, ನನಗೆ ಹೆಂಗೆ ಅಂತಂದರೆ, ಅಯ್ಯೋ ನನ್ನ ಮಕ್ಳಿಗೆ ತಂಗಳನ್ನ ನಮ್ಮ ಮನೆಗೆ ಅಂತ ಬಂದಿದ್ರು ಏನಕ್ಕೋ. ಸೊ ತಂಗಳನ್ನ ಚಿತ್ರಾನ್ನ ಮಾಡಿ ಕೊಟ್ಟೆ. ನಾನು ಅವಾಗ ಬಾಣಂತಿ ಇದ್ದೆ ಆ್ಯಕ್ಚುಲಿ. ನನ್ನನ್ನು ನೋಡೋಕ್ಕೆ ರಕ್ಷಿತ್ ನೋಡೋಕ್ಕೆ ಅಂತ ಬಂದಿದ್ರು. ಸೊ ನಂಗೆ ಅದೆಲ್ಲ ನೆನಪಾಗುತ್ತೆ ತಂಗಳನ್ನ ಅಂತ ಬಂದಾಗ. ಆವಾಗ ನಾನು ರಾತ್ರಿ ರೈಸ್ ತುಂಬ ಮಿಕ್ಬಿಟ್ಟಿತ್ತು. ಸೊ ಅದನ್ನು ಸ್ವಲ್ಪ ಬಾಣಂತಿ ನಾನು ಚಿತ್ರಾನ್ನ ಮಾಡಿಕೊಟ್ಟೆ ನಾನು ಅವ್ರಿಗೆ ಅಂತೇಳಿ. ಅಮ್ಮ ಇರಲಿಲ್ಲ, ಯಾಕೆಂದರೆ ನಮ್ಮ ತಾತ ತೀರೋಗ್ಬಿಟ್ಟಿದ್ರು ರಂಗೇನಹಳ್ಳಿಲಿ. ಅವತ್ತು ತಿಥಿ ಕಾರ್ಯ ಇತ್ತು, ನಾನು ಹೋಗೋ ಥರ ಇರಲಿಲ್ಲ. ಅವಾಗ ಬಂದಾಗ ನಾನು ಸ್ವಲ್ಪ ಚಿತ್ರಾನ್ನ ಮಾಡಿಕೊಟ್ಟೆ. ಅಯ್ಯೋ ನನ್ನ ಮಕ್ಕಳಿಗೆ ಏನು ಒಂಚೂರು ಬಿಸಿಯನ್ನ ಮಾಡಿಬಿಟ್ಟು ಮಕ್ಕಳಿಗೆ ತಿಂಡಿ ಮಾಡಿಕೊಡೋದಲ್ವಾ, ಅದೇನು ತಂಗಳನ್ನದಲ್ಲಿ ಮಾಡಿಕೊಟ್ಟಿದ್ಯಾ ಅಂತ ಹೇಳಿದರು. ನನಗೆ ಅದಿನ್ನೂ ನನ್ನ ತಲೆನಲ್ಲಿ ಹಾಗೇ ಇದೆ, ಅದಿನ್ನೂ ನಾನು ಮರ್ತೇ ಇಲ್ಲ, ನಾನು ಹೋಗೋದೇ ಇಲ್ಲ. ನಾನು ಅಯ್ಯೋ ನಾವು ಏನೇ ಅನ್ನ ಇದ್ರೂ ತಿನ್ಕೊಂಡ್ಬಿಡ್ತೀವಿ, ಇದೇನಿದೆ ಇವರೆಲ್ಲ ಹಿಂಗೆ ಅಂದರೆ ಏನು ಗೊತ್ತಾ, ತುಂಬ ಅನ್ನ ಇದೆ ಅಂತ ಅನ್ನುವಾಗ ನಾವು ಸಪ್ರೇಟಾಗಿ ಮಕ್ಕಳಿಗೆ ಅಂತಲೇ ಅನ್ನ ಮಾಡಿಬಿಟ್ಟು, ಅದೇನು ಎಳೆ ಮಕ್ಕಳು ಅಲ್ಲ, ಏನೋ 1 ವರ್ಷದ ಒಳಗಡೆ 2 ವರ್ಷದ ಮಕ್ಕಳು ಅಂದರೆ ನಮಗೂ ಅರ್ಥ ಆಗುತ್ತೆ, ಬೇಡ ಎಳೆ ಮಕ್ಕಳು ಅನ್ಬೋದು. ಇವಾಗಲೇ ಅವ್ರು ಅಲ್ಲೇ ಎಲ್ಲ ಗೊತ್ತಾಗುತ್ತೆ. 4 ವರ್ಷ 5 ವರ್ಷ ಮಕ್ಕಳು. ನಾನು ಆಲ್ಮೋಸ್ಟ್ 2 ವರ್ಷದ ಮೇಲಿಂದನೂ ಖುಷಿಯಾಗಿ ರೈಸ್ ರಾತ್ರಿ ಇದ್ರೂ ತಿನ್ನಿಸ್ತೀನಿ, ಬೆಳಗ್ಗೆದಿದ್ರೂ ತಿನ್ನಿಸ್ತೀನಿ. ನನಗೆ ಅಂದರೆ ಅನ್ನಗಳು ನೋಡಿ, ಇವಾಗ ನನಗೆ ಅದು ಟಾಪಿಕ್ ಬಂದಿಲ್ಲ, ಇದೆಲ್ಲ ನೆನಪಿಸ್ಕೊಂಡಾಗ ಒಂದೊಂದು ನನಗೆ ಅದು ಫೀಲ್ ಆಗುತ್ತೆ. ಓಕೆ, ಈ ಥರ ಎಲ್ಲ ಅಂದಿದ್ರಲ್ವ. ನನ್ನ ಲೈಫಲ್ಲಿ ತುಂಬ ಇನ್ಸಿಡೆಂಟ್ಗಳು ನಡೆದಿದ್ದಾವೆ, ಆದರೆ ಅದನ್ನ ಇನ್ನೂ ನಾನು ಮರ್ತಿಲ್ಲ. ಹೇಗೆ ಅಂತಂದರೆ
ಸುಮಾರು ಜನ ನನಗೆ ಕೇಳ್ತಾ ಇದ್ರು ಫ್ರೆಂಡ್ಸ್, ಏನಂತ ಅಂದರೆ, ನಿಖಿತಾ ನಿಮ್ಮಮ್ಮನ ನಾನು ಊರಿಗೆ ಹೋಗಿ ನಮ್ಮ ಅತ್ತೆ ನೋಡಿಕೊಂಡು ಮಾಡಿಕೊಂಡೆಲ್ಲ ಮಾಡ್ತಿದ್ನಲ್ವಾ. ಸೊ ಆವಾಗ ಕಮೆಂಟ್ ಮಾಡಿದರು ಒಬ್ಬರು ನನ್ನ ವ್ಯೂವರು, ನಿಖಿತಾ ಇದಕ್ಕೆ ನೀವು ಆನ್ಸರ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಏನಂತ ಅಂದರೆ, ನಿಮ್ಮಮ್ಮನ ಕಾರ್ಯಕ್ಕೆ ನಿಮ್ಮ ಅತ್ತೆ ಬರಲಿಲ್ಲ, ಮತ್ತು ನಿಮ್ಮಮ್ಮನ ನೋಡೋಕ್ಕೆ ಬರಲಿಲ್ಲ ಹುಷಾರಿಲ್ಲದೆ ಇರುವಾಗ, ಮತ್ತು ನೀವು ಎಷ್ಟೊಂದು ದಿನ ಅವ್ರ ಜೊತೆ ಮಾತಾಡೋದೇ ಬಿಟ್ಬಿಟ್ಟಿದ್ರಿ. ಆದರೂ ಅದನ್ನೆಲ್ಲ ಮರೆತು ಹೇಗೆ ನೀವು ನಿಮ್ಮ ಅತ್ತೆನ ಇಷ್ಟೆಲ್ಲ ಬಂದು ಅವ್ರು ನೋಡ್ಕೊತಾ ಇದ್ದೀರಾ, ಕೇರ್ ಮಾಡ್ತೀರಾ, ಅವ್ರಿಗೆ ತಿಂಡಿ ಮಾಡ್ಕೊಡ್ತೀರಾ, ಅಂದರೆ ಅಲ್ಲಿಗೆ ಹೋಗಿ ಮಾಡ್ತಾ ಇದ್ದೀರಾ, ಹೆಂಗೆ ನಿಖಿತಾ ಇದನ್ನ ಹೇಳಲೇಬೇಕು ಅಂತ ಹೇಳಿದ್ರಿ. ಫ್ರೆಂಡ್ಸ್, ನಾನು ಹೆಂಗೆ ಅಂತಂದರೆ, ನನ್ನ ಬುದ್ಧಿ ಹೆಂಗೆ ಅಂತಂದರೆ, ನನಗೆ ನಮ್ಮ ಅತ್ತೆ ಯಾವತ್ತೂ ಅಂದರೆ ಅವ್ರು ನನ್ನ ಎದುರುಗಡೆ ಏನೂ ಮಾತಾಡಿಲ್ಲ. ಯಾಕೆಂದರೆ ನೋಡೋರ್ಗೆ ಒಬ್ರೊಬ್ರಿಗೆ ಒಂದೊಂದು ಥರ ತಲೆಗೆ ಬರುತ್ತೆ. ಆದರೆ ನನಗೆ ಅನಿಸಿರೋ ಪ್ರಕಾರ ನಮ್ಮಮ್ಮ ಯಾವತ್ತೂ ನನ್ನ ಮುಂದೆ ಯಾರೂ ಮಾತಾಡಿರಬಾರ್ದು. ಅಂದರೆ ಎಕ್ಸಾಂಪಲು ಹೋಗಿ ಎಲ್ಲೇ ಬಾರಲ್ಲೇ ಅಂತ ಕೆಲವರು ನನಗೆ ಮಾತಾಡಿದ್ದಾರೆ, ಅವ್ರನ್ನೆಲ್ಲ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಟ್ಬಿಟ್ಟಿದ್ದೀವಿ ನಾವು, ಆಯಿತಾ. ಆಮೇಲೆ ಹಂಗೆ ಕೆಲವೊಂದು. ಆದರೆ ಇವಾಗ ನಿಮ್ಗೆ ಗೊತ್ತಿರುತ್ತೆ, ನಮ್ಮ ಸಂಬಂಧದಲ್ಲೇ ಎಷ್ಟೊಂದು ಜನರು ನಾನು ಮಾತಾಡ್ಸಲ್ಲ, ಬಿಡಲ್ಲ, ಎಲ್ಲರೂ ನಾನು ಬೇಡ ಅಂತಲೇ ದೂರ ಇಟ್ಬಿಟ್ಟಿದ್ದೀನಿ. ಸೊ ಬಿಕಾಸ್ ಯಾಕಂತಂದರೆ ಅವ್ರು ನನಗೆ ಹರ್ಟ್ ಮಾಡಿದ್ದಾರೆ, ತುಂಬಾ ಹರ್ಟ್ ಮಾಡಿದ್ದಾರೆ. ಎದುರುಗಡೆನೇ ಈ ಥರ ಮಾತಾಡಿರೋದಕ್ಕೆ ನನಗೆ ಅದನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಆ್ಯಕ್ಚುಲಿ ಯಾರ ಜೊತೆ ತುಂಬ ಜಗಳ ಆಡಿರ್ತೀನಿ, ಅವ್ರು ಒಂದ್ಸರಿ ಏನಾದ್ರು ನನ್ನ ಜೊತೆ ಮಾತಾಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತು ಅಂತಂದರೆ ನಾನು ಹಳೇದನ್ನೆಲ್ಲ ಮರ್ತು ಬಿಡ್ತೀನಿ. ಹಳೇದನ್ನ ತಂದ್ಬಿಟ್ಟು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಕುಳ್ಕೊಂಡಿರೋಕ್ಕಾಯ್ತದ ಅಂತ ಹೇಳ್ಬಿಟ್ಟು ಮರ್ತು ಬಿಡ್ತೀನಿ. ಆದರೆ ಈ ಇನ್ಸಿಡೆಂಟ್ನ ನನಗೆ ಅಂದರೆ ನಮ್ಮ ಅತ್ತೆ ಇನ್ಸಿಡೆಂಟ್ ಏನಿದೆ ಅದು ಯಾಕೆ ನಾನು ಮರ್ತ್ಬಿಟ್ಟಿದ್ದೀನಿ ಅಂತಂದರೆ, ಹೇಳ್ದಂಗೆ ಅಮ್ಮ ಇದಾದಾಗ ನನಗೆ ಅದು ಬೇಜಾರಿತ್ತು, ಅವ್ರು ಬರಲಿಲ್ಲ ಅನ್ನೋದು ಬೇಜಾರಿತ್ತು. ಮತ್ತು ಇನ್ನೊಂದು ಏನಂತಂದರೆ, ನನಗೆ ಇವಾಗ ಅಪ್ಪ ಅಮ್ಮ ಯಾರಿಲ್ಲ, ಇವಾಗ ಅತ್ತೆ ಮಾವನೇ ಅಪ್ಪ ಅಮ್ಮ ಅನ್ನೋ ಥರ. ಸೊ ನನಗೆ ಅಮ್ಮ ಅನ್ನೋಕ್ಕಿಂತ ನಾವು ಓಪನಾಗಿ ಹೇಳ್ತೀನಿ, ನನಗೆ ನಮ್ಮ ಅತ್ತೆ ಓಕೆ, ನಮ್ಮ ಸೋಮವಾರ ಅಮ್ಮ ಅನ್ನೋದೊಂದು ಪ್ರೀತಿ ಇದೆ ಅಷ್ಟೇ, ಬಿಟ್ಟರೆ ತುಂಬ ಡೀಪಾಗಿ ಆ ಥರ ಲವ್ ಆ ಥರ ಎಲ್ಲ ಏನು ಸೀನ್ ಇಲ್ಲ ಫ್ರೆಂಡ್ಸ್. ನಾನು ನಮ್ಮ ಅಪ್ಪ ಅಂದರೆ ತುಂಬ ಇಷ್ಟ. ನಾನು ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೀನಿ, ಮುಂದೆ ಹೇಳ್ತೀನಿ, ನಮ್ಮ ಅಪ್ಪ ಅಂದರೆ ನಂಗೆ ತುಂಬ ಇಷ್ಟ. ನಮ್ಮ ಅಪ್ಪ ಅಂದರೆ ನಮ್ಮ ಮಾವ, ಸೋಮವಾರ ಅಪ್ಪ ಅಂದರೆ ನಮ್ಮ ಅಪ್ಪನಿಗಿನ ಹೆಚ್ಚಾಗಿ ನಮ್ಮ ಅಪ್ಪನ ನಾನು ಪ್ರೀತಿ ಮಾಡ್ತೀನಿ, ಅಷ್ಟಿಷ್ಟ ನಂಗೆ ನಮ್ಮಪ್ಪ ಅಂತಂದರೆ. ನಾವು ಮುನಿಸ್ಕೋತೀವಿ, ನಮ್ಮ ಅಪ್ಪಂದಿರ ಜೊತೆ ನಾವು ಮುನಿಸ್ಕೊಳ್ಳೋದು. ಹಂಗೆ ನಾನು ಅಪ್ಪನ ಜೊತೆ ಮುನಿಸ್ಕೊಂಡಿದ್ದುಂಟು, ಮಾತು ಬಿಟ್ಟಿದ್ದುಂಟು. ಯಾಕೆ ಮಾತು ಬಿಟ್ಟಿದ್ದು ಅಂತಂದರೆ, ಹಿಂಗೆ ನಮ್ಮಮ್ಮ ಏನಾದ್ರು ಒಂದು ಹೇಳಿರ್ತಾರೆ ನಮ್ಮ ಬಗ್ಗೆ, ಅದನ್ನು ನಮ್ಮಪ್ಪ ಕಿವಿಗೆ ತುಂಬಿಕೊಂಡು, ಹೆಂಡ್ತಿ ಹೇಳಿದಾಗ ಗಂಡಂದಿರು ಈ ಥರ ಕಿವಿಗೆ ತುಂಬಿಕೊಂಡು ಮಾತಾಡೋದು ಸಹಜ ಅಲ್ವಾ. ಸೊ ಹಿಂಗೆಲ್ಲ ಮಾತಾಡಿರ್ತಾರೆ, ಅದನ್ನು ಅಪ್ಪ ನನ್ನ ಮೇಲೆ ಇದು ಮಾಡಿಕೊಂಡು ಮುನಿಸ್ಕೊಳ್ತಾ ಇತ್ತು. ಸುಮ್ಮನೆ ನನಗೇನಾಗುತ್ತಾ, ನನ್ನ ಬಗ್ಗೆ ಯಾರಾದರೂ ಏನಾದ್ರು ಹೇಳುತ್ತು ಅಂತಂದರೆ ನನಗೆ ಡೈರೆಕ್ಟಾಗಿ ಕೇಳ್ರಿ, ನಾನು ಅದನ್ನು ಹೇಳಿದ್ದೀನ ಇಲ್ವಾ, ಮಾತಾಡಿದ್ದೀನ ಇಲ್ವಾ ಅಂತ ಹೇಳ್ತೀನಿ ಅಂತ ನಾನೆಲ್ರಿಗೂ ಅದನ್ನೇ ಹೇಳೋದು. ನಮ್ಮ ಸಂಬಂಧಿಕರು ಅಷ್ಟೇ. ಇವಾಗ ನಮ್ಮಲ್ಲೇ ಕಸಿನ್ಸ್ ಆಗಿರ್ಬೋದು, ಅಕ್ಕ ತಂಗಿರು ಕ್ಲಾಶಸ್ ಬರುತ್ತೆ. ಇವಾಗ ಶಿಲ್ಪ, ಚಾಂದಿ, ನಾವೆಲ್ಲರೂ ಇದ್ದೀವಿ, ಆಶಾ ಎಲ್ಲರೂ ಇದ್ದೀವಿ. ಏನಂದರೆ ಹಿಂಗೇನಾದ್ರು ಕ್ಲಾಶಸ್ ಬಂದು ನಾನಂತೂ ಯಾರ ಬಗ್ಗೆ ಇಲ್ಲಿಂದ ಅಲ್ಲಿಗೆ ತಂದು ಹೇಳಲ್ಲ, ಅಲ್ಲಿಂದ ಇಲ್ಲಿಗೆ ತಂದು ಹೇಳಲ್ಲ, ಆಯಿತಾ. ಸೊ ಹಂಗಿರುವಾಗ ನಿಮ್ಗೆ ಏನಾದ್ರು ಮಾತು ಬಂತು ಅಂತಾರೆ, ಡೈರೆಕ್ಟಾಗಿ ನನಗೆ ಕೇಳ್ರಿ, ಅಕ್ಕ ನೀನು ಹಿಂಗೆ ಹೇಳಿದ್ದುಂಟ ಅಂತ ಹೇಳಿದ್ರೆ ರಾಜರೋಷವಾಗಿ ಹೇಳ್ತೀನಿ, ಹೌದು ಹೇಳಿದ್ದೀನಿ, ಅವ್ನ ಕಡೆ ಹಿಂಗೆ ಹೇಳ್ದೆ ಕಣೆ ಅಂತ ಹೇಳ್ತೀನಿ. ತಪ್ಪಿದ್ರೆ ಸಾರಿ ಕೇಳ್ತೀನಿ, ತಪ್ಪಿಲ್ಲ ಅಂತಂದರೆ ಇಲ್ಲ ಕಂಡ್ರೆ ನಾನು ಹೇಳಿ ಸರಿ ಅಂತ ಅನಿಸ್ತದೆ, ನೀವೇ ಯೋಚನೆ ಮಾಡಿ ಹಿಂಗೆಲ್ಲ ಹೇಳ್ಬಿಟ್ಟು ನಾವು ಅಲ್ಲಲ್ಲೇ ಸಾಲ್ವ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ನಮ್ಮ ಅತ್ತೆಗೆ ಹೇಳ್ದಂಗೆ ನಮ್ಮ ಮಮ್ಮಿ ಇಲ್ಲ, ನನಗೆ ಅಪ್ಪ ಅಮ್ಮ ಅಂತ ಯಾರಿಲ್ಲ. ಇವಾಗ ಏನಿದ್ರು ನೋಡ್ರಿ, ನಾನು ಅಪ್ಪ ಅಮ್ಮ ಅಂತ ಅಂದ್ಕೊಂಡು ಊರಿಗೆ ಹೋಗೋದು ಬರೋದು, ಮತ್ತು ನಮ್ಮ ಅಪ್ಪನೂ ನನ್ನ ಅಷ್ಟೇ ಇಷ್ಟಪಡ್ತಾರೆ. ಆದ್ದರಿಂದ ನಾನು ಏನಾಯಿತು ಅಂತಂದರೆ ಮರಿತಾ ಬಂದೆ, ಯಾಕೆಂದರೆ ಅವ್ರಿಗೂ ಒಂದು ಏಜ್ ಆಗಿದೆ ಅಲ್ವಾ, ಎಷ್ಟು ದಿನ ಇರ್ಬೋದು ನಮ್ಗಳ ಜೊತೆ ಅಲ್ವಾ. ಸೊ ಆದ್ದರಿಂದ ನಾನು ಅದನ್ನು ಮರಿತಾ ಬಂದೆ. ಒಂದು ಸರಿ ಅವ್ರು ನಮ್ಮ ಮನೆಗೆ ಬಂದ್ರೆ ಅಷ್ಟೇನೆ, ಅಲ್ಲಿ ನಾನು ಮರ್ತೋಗ್ಬಿಟ್ಟೆ. ಆದರೂ ಸೆಂಟ್ರಲ್ಲಿ ಸ್ವಲ್ಪ ಕ್ಲಾಶಸ್ ಆಗ್ತಾಯಿತ್ತು. ನಮ್ಮಮ್ಮ ಹೆಂಗೆ ಅಂತಂದರೆ ಸ್ವಲ್ಪ ಮುಖ ಕೊಡ್ದಂಗೆ ಏನೇನೋ ಅಂದರೆ ಅವ್ರು ಏನೇ ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ ಅಂತ ಅನಿಸುತ್ತೆ. ನಾನು ಮುಖ ಕೊಡ್ದಂಗೆ ಮಾತಾಡ್ತೀನಿ ಎಲ್ರಿಗೂ, ಅಂದರೆ ಡೈರೆಕ್ಟಾಗಿ ನನಗೆ ಫಿಲ್ಟರ್ ಇಲ್ಲ, ಏನೇ ಮನಸ್ಸಿಗೆ ಬಂತು ಪಟ್ ಅಂತ ಅದನ್ನು ಹೇಳ್ಬಿಡ್ತೀನಿ, ಆಯಿತಾ. ಓಪನ್ ಹಾರ್ಟ್ ಥರ ನಮ್ಮದು ಎಲ್ಲ ಹೇಳ್ತಾ ಇರೋದು, ಬಡ 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 ಅಂತ ಮಾತಾಡ್ತಿರೋದೆ. ಆದರೆ ನಮ್ಮಮ್ಮ ಹೆಂಗೆ ಅಂತಂದರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಏನೋ ಹೇಳ್ಬಿಡ್ತಾರೆ, ಅದು ಇನ್ನೊಬ್ರಿಗೆ ಹರ್ಟ್ ಆಗೋ ಥರ ಇರುತ್ತೆ. ಸೊ ಹಂಗಿದ್ದಾಗ ಸ್ವಲ್ಪ ಮನಸ್ತಾಪಗಳು ಇದ್ದೇ ಇರ್ತವೆ. ಆದ್ರೂ ಆ ಬೇಜಾರು ಇದೆ, ಇವತ್ತಿಗೂ ಇದೆ ನನಗೆ. ಅಂದರೆ ನಮ್ಮಮ್ಮಂದು ಹಿಂಗೆ ಆಯ್ತಲ್ಲ, ನಾನು ಹೆಂಗೆ ಅಂತಂದರೆ ನಮ್ಮ ಅಮ್ಮಂಗೆ ಮಾಡಿದೆ, ಯಾರು ಬಂದಿಲ್ಲ ಮಾಡಿಲ್ಲ ಅಂತ ಹೇಳಿದ್ಮೇಲೆ ನಾನು ಅವ್ರಿಗೆ ಹಂಗೆ ಮಾಡಬೇಕು ಅನ್ನೋದಿದೆ. ಅಯ್ಯೋ ನಾನು ಯಾಕೆ ಮಾಡೋಕ್ಕೆ ಹೋಗಬೇಕು, ಬೇಡ ಬಿಡು. ನಮ್ಮ ಮಮ್ಮಿ ಡಯಾಲಿಸಿಸ್ ಮಾಡೋಕ್ಕೆ ಶುರು ಮಾಡಿದಾಗಲಿಂದ ಸುಮಾರು ಜನ ನಮ್ಮ ಮಮ್ಮಿನ ಮಾಡೋಕ್ಕೆಲ್ಲ ಬಂದಿದ್ದಾರೆ. ಆದರೆ ಅಪ್ಪ ಅಮ್ಮ ಒಂದಿನಕ್ಕೂ ಬರಲೇ ಇಲ್ಲ. ನಾನಾಗೆ ಕರೆದಿದ್ದೀನಿ, ಅಪ್ಪ ಬನ್ನಿರಿ ಹೋಗೋಣ, ಊರಿಗೆ ಹೋಗೋಣ ಬನ್ನಿರಿ ಅಪ್ಪ, ನಾನೇ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ, ಸೋಮು ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದ್ರು ಬರ್ತಿರ್ಲಿಲ್ಲ. ಅದೇ ಇದನ್ನ ಬೇರೆಯವ್ರ ಫಂಕ್ಷನ್ಗಳಿಗೆ ಅವ್ರಿಗೆ ಆಗ್ತಿಲ್ಲ ಅಂತಂದ್ರೂ ಹೋಗ್ಬಿಟ್ಟು ಬರ್ತಾಯಿದ್ರು.
ಅಂದರೆ ನನ್ನ ಮೊನ್ನೆ ನಾನು ಕರೆದು ನಿಮ್ಮ ಮನೆ ಬಾಗಿಲಿಂದನೇ ಕರ್ಕೊಂಡು ಹೋಗ್ತೀನಿ ಬನ್ರಿ ನಮ್ಮೂರಿಗೆ ಅಂತಂದ್ರೂ ಬರ್ತಾರಿಲ್ಲ. ಅದೇ ಅವ್ರ ಸಂಬಂಧಿಕರು ಫಂಕ್ಷನ್ಗಳಿಗೆ ಹೋಗ್ತಾ ಇದ್ರು. ನನಗೆ ಆ ಟೈಮ್ನಲ್ಲಿ ಅದೂ ಬೇಜಾರಿತ್ತು. ಸೊ ಅಲ್ಲ ನಮ್ದಕ್ಕೆ ಮಾತ್ರ ಬರೋಕ್ಕಾಗಲ್ಲ, ನಿಮಗೆ ಬೇರೆಯವ್ರದಕ್ಕೆಲ್ಲ ಹೋಗೋದಕ್ಕಾಯ್ತದ ಅಂತ ಹೇಳ್ಕೊಂಡು ಅದಕ್ಕೂ ಬೇಜಾರು ಮಾಡಿಕೊಂಡು ನಾನು ಹೇಳಿದ್ದುಂಟು. ಸೊ ಆ ಎಲ್ಲ ಇನ್ಸಿಡೆಂಟ್ನು ಸೇರಿಸ್ಕೊಂಡೆ ನಾನು ಅದು ಮುನಿಸ್ಕೊಂಡಂದರೆ ಮಾತು ಬಿಟ್ಟು ನಂಗೆ ಬೇಜಾರಾಗಿ ಸುಮ್ಮನೆ ಆಗಿದ್ದು. ನಾನು ಅಪ್ಪಂಗೂ ಹೇಳಿದೆ, ಅಪ್ಪ ಬರಬೇಡ ಕಣಪ್ಪ ನೀನು. ಮಮ್ಮಿ ತೀರೋದಾಗ ನಾನು ಸೋಮಿಗೆ ಹೇಳಿದ್ದೆ, ಏನಂತ ಗೊತ್ತಾ, ಸೋಮೆ ಅಪ್ಪಂಗೆ ಹೇಳ್ತೀನಿ ಬೇಡ ಬೇಡ ಅಪ್ಪ ಏನು ಬರೋದು ಬೇಡ, ಅವಶ್ಯಕತೆ ಏನಿಲ್ಲ ಅಪ್ಪ ಬರೋದು. ಅಪ್ಪ ನನ್ನ ಜೊತೆ ಚೆನ್ನಾಗಿದ್ರು ಮಾತಾಡಿಕೊಂಡು. ಆದ್ರೂ ಅಮ್ಮನ ಜೊತೆ ನಾನು ಮಾತಾಡ್ತಾ ಇರಲಿಲ್ಲ. ಆದರೆ ನಾನು ಹೇಳಿದೆ ಬೇಡ ಅಪ್ಪನೂ ಬರೋದು ಬೇಡ. ಯಾಕೆ ಅಂದರೆ ಒಂದು ಅಪ್ಪನ ಮೇಲೆ ಪ್ರೀತಿ ಇರ್ಬೋದು, ಮತ್ತು ಇಷ್ಟು ದಿನ ನೋಡೋಕೆ ಬರ್ದಲ್ಲೇ ಇರೋದು ಅನ್ನೋದು ಇರ್ಬೋದು. ಮತ್ತು ಅಪ್ಪಂಗೆ ಕಾಲು ಆಗ್ತಾ ಇರಲಿಲ್ಲ. ಸೊ ಬಿಕಾಸ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ ಬೇಡ ಅಂತ ಹೇಳಿದೆ. ಮತ್ತು ತಿಥಿಕಾರಿಗೂ ಅಷ್ಟೇನೇನೆ ಅಪ್ಪ ಬರಬೇಡ ಅಪ್ಪ ಅಂತಲೇ ಬಿಲ್ಕುಲ್ ಹೇಳಿದ್ದೆ ನಾನು. ಆದರೂ ನಮ್ಮ ಅಪ್ಪ ಬಂದು ಅಯ್ಯೋ ಎಲ್ಲ ನನ್ನ ಸೊಸೆ ಬೇಜಾರು ಮಾಡ್ಕೊತಾಳು ಅಂತ ಹೇಳ್ಕೊಂಡು ನಮ್ಮ ಅಪ್ಪಂಗೆ ಅದಿದೆ ಸ್ವಲ್ಪ ಬಂದು ನನ್ನ ಕೈಗೆ ಒಂದು 3,000 4,000 ಕೈಗೆ ನನಗೆ ಏನು ಹೆಣ್ಮಕ್ಳಿಗೆ ಕೊಡಬೇಕಲ್ವಾ ಅದು ಆ ಟೈಮ್ನಲ್ಲಿ ಅಂತೇಳಿ ಕೊಟ್ಟು ನನಗೆ ಬೇಜಾರು ಮಾಡ್ಕೊಬೇಡ ಅಂತೆಲ್ಲ ಹೇಳ್ಬಿಟ್ಟು ಅವತ್ತೇ ಹೊರಟ್ಬಿಟ್ರು. ಅದೆಲ್ಲ ನನಗೆ ಜ್ಞಾಪಕ ಇದೆ. ಆ ಕೃತಜ್ಞತೆಯೂ ಕೂಡ ನನಗೆ ಇದೆ. ಆ ಕೃತಜ್ಞತೆಯಿಂದನೇ ಅಪ್ಪಂಗೆ ಇವತ್ತು ನಾನು ಏನು ಮಾಡಬೇಕು ಅದು ನಾನು ಮಾಡ್ತಾಯಿದ್ದೆ. ಅದೆಲ್ಲ ಪಬ್ಲಿಕ್ಕಿಗೆ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಪ್ಪಂಗೆ ಏನು ಮಾಡಬೇಕು ಅಂತ ಮಾಡ್ತಾಯಿದ್ವಿ. ಇಲ್ಲ ನಾನು ಮಾಡೋಕ್ಕಲ್ಲ, ನನ್ನ ಗಂಡಂತ್ರುನಾದರೂ ಅಂದರೆ ಸೋಮು ಕಡೆಯಿಂದನಾದರೂ ನೀವು ಮಾಡಿ. ಆ್ಯಕ್ಚುಲಿ ನಮ್ಮ ಮನೇಲಿ ಹೆಂಗೆ ಅಂತಂದರೆ ಸೋಮೆ ಅಳಿಯ ನಾನೇ ಮಗಳು ಅನ್ನೋ ಥರನೇ ನಾವು ಆ್ಯಕ್ಚುಲಿ ಮಾಡೋದು. ಹೇಳೋದು ಸೊಸೆದ್ರೆ ನೀವು ಯಾಕೆ ಅದು ಮಾಡಬೇಕು, ನೀವು ಯಾಕೆ ಇದು ಮಾಡಬೇಕು, ನೀವು ಒಬ್ಬರೇ ಮಗ, ಇನ್ನೊಬ್ರು ಇದ್ದಾರಲ್ಲ ಅವ್ರು ಮಾಡ್ತಾರೆ ಬಿಡಿ ಇವ್ರು ಬಿಡ್ತಾರೆ. ನಾನು ಹಂಗಲ್ಲ. ನಾನು ಹೆಂಗೆ ಅಂತಂದರೆ ಇಲ್ಲ ಹೋಗಿ ಮಾಡಿ, ನೀವು ಇದು ಮಾಡೋಣ ರೀ, ಅವ್ರಿಗೆ ಅದು ಮಾಡೋಣ ರೀ, ಇದು ಮಾಡೋಣ ರೀ ಅಂದರೆ ಏನೇ ನೀನು ಅಂತ ಸುಮ್ಮನೆ ನನಗೆ ಬೈತಾರೆ ಲೆಕ್ಕ. ಸೊ ಹಾಗೆ ನಮ್ಮ ಮನೆಯಲ್ಲಿ ಉಲ್ಟಾ ಕೇಸು. ಅಂದರೆ ನನಗೆ ಹೆಂಗೆ ಅಂತಂದರೆ ಅತ್ತೆ ಮಾವ ಬೇರೆ ಅಲ್ಲ, ಅಪ್ಪ ಅಮ್ಮ ಬೇರೆ ಅಲ್ಲ ಅನ್ನೋದು ನನ್ನ ಪಾಲಿಸಿ ಆ ಥರ. ಸೊ ನಮ್ಮ ಮನೆಗೆ ಯಾರೇ ಬರಲಿ, ನಮ್ಮ ಅಪ್ಪನ ಮನೆ ಯಾರು ಏನೇ ತಲೆಲ್ಲ ಇಟ್ಕೊಳ್ಳಿ, ನಮ್ಮ ಅಪ್ಪನ ಮನೆಯವ್ರು ಬಂದ್ರೂ ಕೂಡ ನಾವು ಅದೇ ಟ್ರೀಟ್ ಮಾಡ್ತೀನಿ, ಅಮ್ಮನ ಮನೆ ಕಡೆಯವ್ರು ಬಂದರು ಅದೇ ಟ್ರೀಟ್ ಮಾಡ್ತೀನಿ, ಗಂಡನ ಮನೆ ಕಡೆಯವ್ರು ಬಂದರು ಅದೇ ಟ್ರೀಟ್ ಮಾಡ್ತೀನಿ. ಸೊ ತಿಳ್ಕೊಳ್ಳೋರು ಹೆಂಗೆ ತಿಳ್ಕೊಂಡಿದ್ರು. ಆದರೆ ನಮ್ಮ ವ್ಯೂವರ್ಸ್ ಮಾತ್ರ ನಿಮಗೆ ನೀಟಾಗಿ ಗೊತ್ತಿರುತ್ತೆ. ಯಾಕಂದ್ರೆ ನಾನು 7 ವರ್ಷದಿಂದ ನೋಡ್ತಾ ಇರೋದ್ರಿಂದ ನಿಮಗೆ ಗೊತ್ತಿರುತ್ತೆ ನಾನು ಯಾರೇ ಬರಲಿ ಅದೇ ಥರ ಟ್ರೀಟ್ ಮಾಡ್ತೀನಿ ಅಂತ ನಿಮ್ಗೆ ಅನಿಸಿದ್ಯಾ ಇಲ್ವಾ ಅಂತ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಜೊತೆಗೆ ನಾನು ಮಾಡಿದ್ದು ಅದೇ ಹೇಳ್ದು ಅಮ್ಮನ ಮಾತಾಡ್ಸ್ತಲೇ ಇರೋದು ಅದು ಸರಿನಾ, ಇವಾಗ ಮಾಡ್ತಿರೋದು ಸರಿನೇ, ನನಗೆ ಅದು ಸರಿ ಅಂತ ಅನಿಸಿದೆ, ನಿಮಗೆ ಸರಿನಾ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಆಯ್ತೆಲ್ಲ ಕೆಲಸ. ಸೊ ಸಿಗ್ತೀನಿ ಮತ್ತೆ. ಇವಾಗ ಎಲ್ಲೋ ಹೊರಡಬೇಕು ನಾನು. ಇವಾಗ ಟೈಮ್ 9:10 ಇವಾಗ ಖುಷಿಮು ಕರ್ಕೊಂಡು ಹಿಂಗೆ 10 ನಿಮಿಷದಲ್ಲಿ 9:20 ಅಷ್ಟರಲ್ಲಿ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಾನು ಪಟ್ಪಟ ಅಂತೇಳಿ ಸ್ನಾನ ಮಾಡಿಕೊಂಡು ಪೂಜೆ ಆಯಿತು. ಸೊ ದೇವ್ರ ದೀಪ ಹಚ್ಚಿದ್ದಾರೆ ಸೋಮು ಆಲ್ರೆಡಿ. ಇವಾಗ ನಾನು ಕೈ ಮುಗ್ದು ಆಮೇಲೆ ನಾನು ರೆಡಿಯಾಗಿ ಹೊರಡಬೇಕು ಹೊರಗಡೆ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಇತ್ತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ವೆಯ್ಟ್ ಮಾಡ್ತೀನಿ. ಚಾಲೆಂಜ್ ಮಾಡಿದಾರಲ್ಲ ಯಾರೋ ನಿಖಿತಾ, ಡೈಲಿ ಬ್ಲಾಗ್ ಹಾಕೋಕ್ಕಾಗುತ್ತಾ ನಿಮಗೆ ಚಾಲೆಂಜ್ ಅಂತ ಹಾಕಿದಾರಲ್ಲ. ಸೊ ಖಂಡಿತ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್. ಹಾಗೆ ಚಿಕ್ಕದಾಗಿ ಅಡುಗೆ ರೆಸಿಪೀಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು ಮಾಡಿದ್ನಲ್ಲ ಪಟ್ಪಟ್ಟ ಅಂತ ಹೇಳಿ ಹಾಗೇನೆ ಪಟ್ಪಟ್ಟ ಅಂತ ಎಲ್ಲ ಒಂದು ಚಿಕ್ಕ ಪುಟ್ಟಾಗಿ ತೋರಿಸ್ಕೊತೀನಿ. ಓಕೆನಾ, ಅಂದರೆ ಅಡುಗೆದೇ ತೋರಿಸ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ, ಕಳ್ಬಂದು ನಾನು ತೋರಿಸ್ತೀನಿ. ಓಕೆ, ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು, ಲವ್ ಯು ಆಲ್. ಬಾಯ್.